ಇವತ್ ನಮ್ ಕಾಲೇಜ್ ಬಂತು ಅವು ಕಾಲೇಜ್ ಹೋಗೋಣ ಅಂತ ರೆಡಿ ಆಗ್ಬಿಟ್ಟು ಪಟ್ ನನ್ ಮನೆ ಬಿಟ್ಟೆ. ಆಮೇಲೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾದಿ ಕೊನೆಗೂ ಒಂದ್ ಬಸ್ ಬಂತು. ಆಮೇಲೆ ಈ ಬಸ್ ಅಲ್ಲಿ ನೋಡಿ ಫುಲ್ ಜನ ಕುತ್ಕೊಳಕ್ಕೂ ಜಾಗ ಇಲ್ಲ. ಸಮೇತ್ ನಡ್ಲಿಂದ ಬಂದು ಓಫಾಮ್ ಅಲ್ಲಿ ಇಳ್ಕೊಂಡೆ. ಇಲ್ಲಿಂದ ಒಂದ್ ಬಸ್ ಇಟ್ಕೊಂಡು ಕಾಟಮ್ನಲ್ಲೂರ್ ಬಂದೆ. ಇವಾಗ ಫೈನಲಿ ಕಾಟಮ್ನಲ್ಲೂರಿಂದ ಕೆರ್ಪುರಕ್ಕೆ ಹೋಗೋದು. ಈ ಟ್ರಾಫಿಕ್ ಅಲ್ಲಿ ಇಷ್ಟು ಬಸ್ಗಳೆಲ್ಲ ಇಟ್ಕೊಂಡು ಹೋಗ್ಬೇಕು. ಅದ್ರಲ್ಲಿ ನಮ್ ಮ್ಯಾಮ್ ಬೇರೆ ಯಾಕಪ್ಪ ಕ್ಲಾಸ್ ಲೇಟು ಅಂತ. ಆಮೇಲೆ ಇಲ್ಲಿ ಕ್ಲಾಸ್ ಬಂದ್ಬಿಟ್ಟು ನೋಡಿದ್ರೆ ನಮ್ ಹುಡುಗನ್ ನಾನ್ ಕೂಗಿದ್ದು ಕೇಳಿಸಿಲ್ಲ. ಅಷ್ಟು ಡೀಪ್ ಆಗಿ ಅವ್ರ ಹುಡುಗಿ ಜೊತೆ ಚಾಟ್ ಮಾಡ್ಕೊಂಡು ಕೂತ್ಕೊಂಡಿದ್ದ. ನಾವು ಕೊಟ್ಟಿರೋ ದೇಶ ಇದು ಗೈಸ್, ಇದು ರಿಯಲ್ ಅವಲ್ಲ, ಸ್ನ್ಯಾಪ್ಚಾಟ್ ಫಿಲ್ಟರ್. ಸೊ ಐ ಆಮ್ ರಿಯಲಿ ಸಾರಿ. ನಿನ್ನೆ ಹಾಕಿದ್ ವಿಡಿಯೋ ಯೂಟ್ಯೂಬರ್ ಡಿಲೀಟ್ ಮಾಡಾಕಿದ್ರು. ಮಣ್ಣು ಮಸಿ ರೂಲ್ಸ್ ರೆಗ್ಯುಲೇಷನ್ ಅನ್ಕೊಂಡು. ಇಲ್ಲಿ ನನ್ನ ಫ್ರೆಂಡ್ ಅವ್ರ ಹುಡುಗಿ ಮೇಲೆ ಇರೋ ಕೊಪ್ಪಕ್ಕ ಫೋನ್ ಎಲ್ಲ ಕುಕ್ಬಿಟ್ಟು ನುಚ್ಚು ನೂರ್ ಮಾಡಾಕಿದ್ನು. ಸೊ ಇದನ್ನ ರಿಪೇರಿ ಮಾಡಕ್ ಇಲ್ಲೇ ಕೇರ್ಪುರದಲ್ಲಿ ಒಂದ್ ಅಂಗಡಿಗೆ ಎತ್ಕೊಂಡು ಹೋದ್ರಿ. ಅಂಗಡಿಗೆ ಬಂದ್ಬಿಟ್ಟು ನೋಡ್ರೆ ಅಣ್ಣ ತಲೆನೇ ಹೊಡಿಲ್ಲ. ಕೊಟ್ಟಿದ್ದಾದ್ಮೇಲೆ 1 ಅವರ್ ಬಿಟ್ಕೊಂಡ್ ಬನ್ನಿ ರೆಡಿ ಮಾಡಿ ಕಿರ್ತೀನಿ ಅನ್ನೋ. ಗ್ರೌಂಡ್ ಬಂದ್ಬಿಟ್ಟು ನೋಡಿದ್ರೆ ಇವ್ರಿಬ್ರು ಬಾಕ್ಸಿಂಗ್ ಮ್ಯಾಚ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಅಷ್ಟೇ. ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ನಿಮ್ಮಿಂದಾನೇ ನಾವು ದೇವರು.